ಡ್ಯಾಮ್ ನಾಗುಡಿ. ಅಲ್ವ ಶಂಭಗೌಡ, ಕಡೆ ವಿಮಾನದಿಂದ ನೀವು ಎಷ್ಟೊತ್ತಿನ ಜರ್ಮನಿಗೆ ಹೋಗ್ಬಿಟ್ಟಿದ್ರಿ ನೀವು? ಸುಮಾರು ಹೊತ್ತಾಯ್ತಲ್ರ, ಬೆಳಗು ಆಯ್ತು, ಸುಮಾರು ಹೊತ್ತಾಯ್ತು. ಕೂತ್ಕೊಂಡು ಬೇಸರ ಬಂದು ಹೋಯ್ತಲ್ಲ ಕಡೆಗೆ. ಕಡೆ ಸುಮಾರು ಬಂದ್ಕೊಂಡು ಕೂತ್ಕೊಂಡೇ ಇಳುಕಾಯ್ತು ಹೇಳಿ ಏನೋ ದೊಡ್ಡ ಅಂತ ಹೇಳ್ದಾಗ ಕಾಣ್ತು ನಂಗೆ. ಅದು ಅದೇ ಮೈಕೋದಲ್ಲಿ ಹೇಳ್ತೀರಪ್ಪ, ನನ್ನ ಪಿನಕ್ಕಿನ ಹೇಳಿದ್ದೀನಿ. ಇಳುಕಾಯ್ತು ಈಗಪ್ಪ ಅಂದ್ಕೊಂಡು ಅಲ್ಲ ಬೆಲ್ಟ್ ಎಲ್ಲ ಹಾಕಬೇಕು ಅಂತರು. ಅಲ್ಲ ಬೆಲ್ಟ್ ಎಲ್ಲ ಹಾಕೊಂಡಾಯ್ತು ಕಡೆಗೆ. ಮೊದಲು ಹೇಳಿದ್ದೆ ಗೊತ್ತಾಯ್ತಲ್ರಿ ಅದು. ಮಾಡಿ ಬೆಲ್ಟ್ ಎಲ್ಲ ಹಾಕೊಂಡು ಕೂತ್ಕೊಂಡ್ರು. ನಾವು ಕಡೆಗೆ ಚೌಕಾಚ್ ಮಾಡಿ ಹಸಕ್ ಅಂತಿದ್ರು. ಅದು ಒಂದೇ ಸಲ ಹಂಗೆ ಇಳುವುದಿಲ್ಲ. ಅದು ಪಸಕ್ ಅಂತ ಹೊಟ್ಟೆಲಿ ಬಸಕ್ ಅಂತಿದ್ದು ನಮ್ಗವ್ವ. ಅದು ಇಳ್ಕೊಂಡು ಹಿಂಗೆ ರೌಂಡ್ ಆಗ್ತಿದ್ದೆ, ಹಿಂಗೆ ಗೋಲ್ ಮಾಡಿ ರೌಂಡ್ ಆಗ್ತಿದ್ದೆ. ಅದು ಅಷ್ಟು ಮಾಡಿ ಚೌಕಾಚ್ ಮಾಡಿ ಕ್ಯಾಲೆಗೆ ಇಳಿತಿದ್ದದು. ಕ್ಯಾಲೆಗೆ ಇಳಿದ ಕೂಡಲೇ ನಾವು ಎಲ್ಲರೂ ಹೊರಗೆ ಹೂಕಾಯ್ತಲ್ರಿ, ಎಲ್ಲ ಹೊರಬಿರಿ ಎಲ್ಲ ಬಾಗಿಲೆಲ್ಲ ತೆಗೆದಿರು ಕಡೆ. ನಮ್ಮೆಲ್ಲ ಒಬ್ರಲ್ಲಿ ನಾನು ಪಿನ್ನಾಕಿ ಚುಕ್ರಿ ಎಲ್ಲ ಕುಡ್ಕೊಂಡು ಹೊಂಟ್ರು ಕೆಳಗೆ ಹೊಂದ್ಬಿರಿಗೆ. ಆಡೋರು ಕೂಳೆ ಹಲೋ ಅಂತಿರೋರು ಒಂದ್ಬಿರಿಗೆ. ಅವ್ರೊಂದು ಚಂದ ಕಾಣ್ತಿದ್ರು. ಒಂದು ಸತಿ ನೋಡ್ರಿ ಮತ್ತೆ ಸಲ ನೋಡ್ಬೇಕಂತ ಕಾಣ್ತಿದ್ರು. ಬರೀ ಮಜಾ ಇತ್ತು, ನೋಡೋಕ್ಕೂ ಬರೀ ಮಜಾ ಇತ್ತು. ನಮ್ಮ ಕಡೆಗೆ ಹಲೋ ಅಂದೇ ನಾವು, ನಾವೇನು ಬಿಡ್ಲಿಲ್ಲ. ಹಟ್ಟಿಗೆ ನೋಡಿ ಹೊಟ್ಟು ಮಾಡ್ಕೊಂಡು ಹಲೋ ಹೇಳ್ಕೊಂಡು ಹೋದ್ರು ನಾವು. ಹೊರಗೆ ನೋಟು ಕೂಡಲೇ ಇಲ್ಲೂ ಹಂಗೆವಾ, ಅಲ್ಲಿ ಹೊತ್ತು ಬೇಕಾರೆ ಹಂಗೆ, ಇಲ್ಲಿ ಬೇಕಾರು ಹಂಗೆ. ನಮ್ಮ ಬ್ಯಾಗ್ ಕದ್ದಲ್ಲ ಚಕ್ರದ ಮ್ಯಾಗ ಹಾಕೋದು ಹಂಗೆ ಇದ್ದೋದು. ಕಡೆ ಸಿಕ್ಕನಿಲ್ಲ, ಇಲ್ಲಿ ಬಂದು ತಗೋಬೇಕಲ್ರಿ. ಅದಕ್ಕೆ ಬ್ಯಾಗ್ ತಗೊಂಬೇಕಾಗ್ತದೆ ಮಾಡ್ರಿ ನೀವು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಅಂತ ತೋರಿಸ್ಬೇಕು, ಇಲ್ಲಿ ತೋರಿಸ್ಬೇಕು, ಅಲ್ಲಿ ಹೇಳ್ಬೇಕು. ನಮ್ಗೆ ಹೇಳಿ ಬರ್ತಿದ್ದೆ ಅವ್ರು ಬಾಚಿ. ಅಲ್ಲ ಪಕೋಗಿ ಅಂತಿರು. ನಮ್ಗೆ ಅಂತ ಗೊತ್ತಿದ್ದದು ಆ ಬಾಚಿ, ನಮ್ಗೆ ಗೊತ್ತಿದ್ರು. ಅದು ಕಾಡು ನಮ್ಮ ಪಿನಾಕಿಗೆ ಸ್ವಲ್ಪ ಇಂಗ್ಲೀಷ್ ಬಂದಿದ್ದ. ಇಂಗ್ಲೀಷಲ್ಲಿ ಚಲೋ ಮಾತಾಡ್ತಿದ್ದದು. ಇಂಗ್ಲೀಷಲ್ಲಿ ಕೇಳ್ಕೊಂಡು ಅವ್ರ ಕುಳಿ ಕೇಳ್ಕೊಂಡು ಕಡೆಗೆ ಹಿಂಗೆ ಮಾಡೋದೇ ಗೊತ್ತಾಯ್ತದೆ. ಕಾಡಿಗೆ ಅಲ್ಲೂ ಮತ್ತೆ ಚಕ್ರ ಬಂತು ನೋಡಿ. ಆ ಚಕ್ರ ನಾವೆಂತ ಮಾಡಿರೋ ಅದ್ರಲ್ಲಿ ಒಂದು ಚರ್ಕೆ ಮಾಡಿರಿ. ನಮ್ಮ 3 ಬ್ಯಾಗುಗೂ ರಿಬ್ಬನ್ ಕಟ್ಟಿ ನಮ್ಮದೇ ಗೊತ್ತಾಗ್ಬೇಕಂತ ನಾಳೆ ಕಡೆ ಹೆಚ್ಚು ಕಡಿಮೆ ಎಂತ ಬಿಡ್ಸವು ನಾವು. ಅದಕ್ಕೆ ಆ ಚಕ್ರ ನೋಡ್ತೇ ಕೂತ್ಕೊಂಡ್ರೆ ರಿಬ್ಬನ್ ಕಟ್ಟಿದ 3 ಬಂತು. ಅವಾಗ ಬಗ್ಗೆ ಸಮಾಧಾನ ಆಯ್ತು ನಮ್ಗೆ. ನಮ್ಮ ಬ್ಯಾಗಲ್ಲ ಇಲ್ಲಿ ಇತ್ತು ಒಂದು ಕಡೆ, ಏನು ಹೆಚ್ಚು ಕಡಿಮೆ ಆಗಲಿಲ್ಲ. ಕಾಡಿ ಗಟ್ಟು ಮಾಡಿ ನಾವು ಬ್ಯಾಗೆಲ್ಲ ಹಿಡ್ಕೊಂಡ್ರು. ಬ್ಯಾಗೆಲ್ಲ ಹಿಡ್ಕೊಂಡು ಯಾರು ಬರ್ಬೇಕಲ್ರಿ. ಅದು ಬರ್ಬರಿ ಹೋಗ್ಬೋದು, ಹೆಂಗೆ ಗೊತ್ತಾಗೋದಿಲ್ಲ. ಎಂತ ಮಾಡ್ಸೇಬೇಕತ್ತು. ಅಲ್ಲೋಯ್ತು ಇಲ್ಲೋಯ್ತು ಎಲ್ಲ ಹೋಗಿ ಸುಮಾರು ದೂರ ಹೋಗ್ಬೇಕ್ರ. ಹಂಗೆಲ್ಲ ಚರಕ್ನೆಲ್ಲ ಹಂಗೆ ಹೊರ ಬೀಳೋಕ್ಕಾಗೋದಿಲ್ಲ. ಇಲ್ಲಿ ಹೊರಗೆ ಬರೋರಿಗೆ ಕಾಡಿಗೆ ಭಾರಿ ಖುಷಿ ಆಯ್ತು ನಮ್ಗೆ. ಅಲ್ಲಿ ನೋಡುವಲ್ಲಿ ಹೊರ ಬರುವಲ್ಲಿ ನಮ್ಮ ಹಳೆ ಮನೆ ಇದ್ನಲ್ರ, ಕಿಮನೆ. ಹಳೆ ಮನೆ ಕಿಮನೆ ಇದ್ದ. ಕಡೆ ನನ್ನ ದೊಡ್ಡ ಮಗಳು ಚುಮಿ ಇಬ್ಬರು ಬಂದಿರಲ್ಲ. ಕುಚ್ಚಿ ಆಗೋಯ್ತು ನೋಡಿ ನಮಗೆ. ಇನ್ನೂ ಬೇಕು ಮನೆಗೆ ಬಂದಂಗೆ ಆಯ್ತು ನೋಡಿ ನನಗೆ. ಅಷ್ಟು ಖುಷಿ ಆಯ್ತು. ಅಲ್ಲೋ ಬಂದು ನೋಡುವಲ್ಲಿರಿಗೆ ಬಾಬಾ ಇಲ್ಲಿ ಕಡೆ ಕುಚ್ಚಿ ಅಂದ್ರೆ ಅಪ್ಪ ಯಾಕಂದ್ರೆ ಮುತ್ತು ಕೊಟ್ಬಿಡ್ತು ನನ್ನ ದೊಡ್ಡ ಮಗಳು ಚುಮಿ. ಯಾರು ಕುಚ್ಚಿ ಆಗ್ಬೇಕು, ಕುಚ್ಚಿ ಒಟ್ಟು ಜರ್ಮನಿ ಬಂದ್ಬಿಟ್ರೆ ಅಲ್ವ ನಾವು. ಭಾಳ ಖುಷಿ ಆಗೋಯ್ತು ಮಾರ. ಅಟ್ಟು ಮಾಡ್ಕೊಂಡೆ. ಚೋಳಿ ಅಂದ್ರೆ ಎಂತದ್ರಲ್ಲಿ ಅಯ್ಯೋ ಫ್ರಿಜ್ ಅಂತಾರಲ್ರ, ಆ ಫ್ರಿಜ್ ಇರ್ತಾರೆ ಹಂಗೆ ಇತ್ತು ಒಳಬ್ರಿಗೆ. ಅದು ವಾತಂದ್ರೆ ಕೈ ಕಾಲ ತೊಂಟ ಹೊಡತಿದ್ರ. ಏನು ಮಾಡಿದ್ರು ಬಿಸಿನೇ ಆಗೋದಿಲ್ಲ. ಕೈ ಕಾಲೆಲ್ಲ ಕ್ವಾಲಿಟಿ ಆದಂಗೆ ಹತ್ತಿದ್ವು. ಎಂತ ಮಾಡಿ ಸಾವುದು. ಜರ್ಕಿನ್ ಒಂದು ಹಾಕೊಂಡು ಹೋಗಿದ್ದಮ್ಮ. ತಪ್ಪಗೆ ಜರ್ಕಿನ್ ಹಾಕೊಂಡಿದ್ದಕ್ಕೆ ಸ್ವಲ್ಪ ಚಳಿ ತರ್ಕೊಂಬಂಗಿತ್ತು. ಆದರೂ ತೊಂಡು ಅಂದ್ರೆ ಎಂತದ್ರು ಅದು ಚಿಕ್ಕಪಟ್ಟೆ ತೊಂಡು. ಅವ್ರ ಕಡೆಗೆ ಕಾರ್ ತಗೊಂಬಂದಿರ. ಕಾರ್ ತಗೊಂಡ್ಮೇಲೆ ಅವ್ರ ಸಂಗಡಿಗೆಲ್ಲ ಕುತ್ಕೊಂಡೆ. ನಾವು ಕಡೆ ಅವ್ರ ಮನೆ ಹೊಂಟದೆ.